ವಾಟಿಯ ಹೊಳೆ ಜಲಾಶಯಕ್ಕೆ ಬಾಗಿನ ಅರ್ಪಿಸಿದ ಶಾಸಕ ಸಿಮೆಂಟ್ ಮಂಜು. ಆಲೂರು ತಾಲೂಕಿನ ಜೀವನಾಡಿಯಾದ ವಾಟೆವಾಳ ಜಲಾಶಯಕ್ಕೆ ಇಂದು ಹಾಲೂರು ಕಡ್ಡಾಯ ಶಕಲೇಶಪುರ ಕ್ಷೇತ್ರದ ಶಾಸಕರಾದ ಸಿಮೆಂಟ್ ಮಂಜು ಅವರ ದಂಪತಿ ಸಮೇತ ಬಾಗಿನವನ್ನು ಅರ್ಪಿಸಿ ನಂತರ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದರು. ಈ ಬಾರಿ ಉತ್ತಮ ರೀತಿಯ ಮಳೆಯಾಗಿದ್ದು ರೈತರಿಗೆ ಅನುಕೂಲವಾಗಲಿದೆ. ರೈತರು ಬೆಳೆಗಳನ್ನು ಸಮೃದ್ಧಿಯಾಗಿ ಬೆಳೆದು ಉತ್ತಮ ಫಲವನ್ನು ರೈತರು ಕಾಣುವಂತಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಕಣಗಲ್ ಲೋಕೇಶ್, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಮಂಜುನಾಥ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸುಬ್ರಹ್ಮಣ್ಯ, ತಹಶೀಲ್ದಾರ್ ಮಲ್ಲಿಕಾರ್ಜುನ್, ನೀರಾವರಿ ಅಧಿಕಾರಿಗಳು ಶೇಖರ್, ಬಿಜೆಪಿ ಮುಖಂಡರುಗಳು ವೆಂಕಟೇಶ್, ಹರೀಶ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಶಾಂತ ನಿಲುವಾಗಿಲು. ತಹಸೀಲ್ದಾರ್ ಅವರೇ, ಅದೇ ರೀತಿ ನಮ್ಮ ಇವರಿದ್ದಾರೆ, ಆತ್ಮೀಯ ರೈತ ಬಾಂಧವರೇ, ನನ್ನ ಆತ್ಮೀಯ ಎಲ್ಲ ಪತ್ರಿಕಾ ಮಿತ್ರರೇ, ಈ ಬಾರಿ ವರ್ಷ ಏನು ಮುಂಗಾರು ಶುರುವಾಗುತ್ತೆ ಅದಕ್ಕಿಂತ ಮುಂಚಿತವಾಗಿ ಶುರುವಾಗಿದೆ. 20 ದಿವಸ ಮುಂಚಿತವಾಗಲೇ ಶುರುವಾಗಿ ಒಳ್ಳೆ ಮಳೆ ಬಂದಿದೆ. ಈ ಬಾರಿ ಎಲ್ಲ ಡ್ಯಾಮ್ಗಳು ಸಮೇತ ತುಂಬಿದ್ದಾವೆ. ಇವತ್ತು ವರ್ಷ ಏನು ನಾವು ಬಾಗಣ ಬಿಡ್ತಾ ಇದ್ದೋ ಅದಕ್ಕಿಂತ ಒಂದು ತಿಂಗಳು ಮುಂಚೆನೇ ಬಾಗಣ ಬಿಡ್ತಕ್ಕಂಥ ಅವಕಾಶ ನಮಗೆಲ್ಲರೂ ಕೂಡ ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಒಂದು ರೀತಿ ಆಲೂರು ತಾಲೂಕಿನ ಜೀವ ನದಿ ಅಂತ ಹೇಳಿದ್ರೆ ವಾಟೆಹೊಳೆ. ಯಾಕೆಂದರೆ ವಾಟೆಹೊಳೆ ಜಲಾಶಯ ತುಂಬಿದಂಥ ಸಂದರ್ಭದಲ್ಲಿ ಸುಮಾರು 18,000 ಎಕರೆಗೆ ನೀರನ್ನು ಕೊಡ್ಬೋದು. ಆದರೆ ನಮ್ಮ ದುರದೃಷ್ಟ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು, ಹಿಂದೆಯಿಂದ ಚಾನಲ್ಗಳನ್ನ ಸರಿಯಾಗಿ ಮೇಂಟೈನ್ ಮಾಡದೇ ಇರತಕ್ಕಂಥ ಕಾರಣ, ಆಧುನೀಕರಣ ಮಾಡ್ತಾ ಇರತಕ್ಕಂಥ ಕಾರಣ ಅಥವಾ ದುರಸ್ತಿ ಮಾಡದೇ ಇರತಕ್ಕಂಥ ಕಾರಣದಿಂದ ಇವತ್ತು ಕೇವಲ 5,000 ಎಕರೆ ನೀರು ಹೋಗ್ತಕ್ಕಂಥ ವ್ಯವಸ್ಥೆ ಆಗಿದೆ. ಆಲೂರು ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಬಡ ಮತ್ತು ಮಧ್ಯಮ ರೈತರು. 1 ಎಕರೆ, 2 ಎಕರೆ, 3 ಎಕರೆ, 4 ಎಕರೆ, ಯಾರಿಗೂ ಕೂಡ 50 ಎಕರೆ, 30 ಎಕರೆ, 100 ಎಕರೆ ಜಮೀನು ಇರ್ತಕ್ಕಂಥ ನಮ್ಮ ಆಲೂರು ಭಾಗದಲ್ಲಿ ಯಾರೂ ಕೂಡ ಇಲ್ಲ. ಈ ನಿಟ್ಟಿನಲ್ಲಿ ನಾನು ಸರ್ಕಾರಕ್ಕೆ ಮಾನ್ಯ ಜಲಸಂಪನ್ಮೂಲ ಸಚಿವರಾದಂಥ DK ಸರ್ ಅವರಿಗೆ ಅಧಿವೇಶನದಲ್ಲೂ ಸಮೇತ ಒತ್ತಾಯ ಮಾಡಿದ್ದೆ. ಮೊನ್ನೆನೂ ಕೂಡ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀನಿ. ಆದಷ್ಟು ಬೇಗ ಆಲೂರು ತಾಲೂಕಿಗೆ ಬೇಸಿಗೆ ಕಾಲದಲ್ಲೂ ಸಮೇತ ಎಲ್ಲ ಜಮೀನಿಗೂ ನೀರರಿಬೇಕು ಅಂದರೆ ಏನಾಗಬೇಕು, ಇರ್ತಕ್ಕಂಥ ಚಾನಲ್ಗಳು, ಸಬ್ ಚಾನಲ್ಗಳನ್ನ ಎಲ್ಲವೂ ಕೂಡ ಆಧುನೀಕರಣ ಮಾಡಬೇಕು, ದುರಸ್ತಿ ಮಾಡಿದಂಥ ಸಂದರ್ಭದಲ್ಲಿ ಬೇಸಿಗೆಯಲ್ಲೂ ಸಮೇತ 2 ಬೆಳೆನ ಬೆಳೀತಕ್ಕಂಥ ಕೆಲಸವನ್ನು ಈ ಭಾಗದ ರೈತರು ಮಾಡಬೇಕು. ನಾನು ಈ ವಿಚಾರದಲ್ಲಿ ಪ್ರಾಮಾಣಿಕವಾಗಿ ಸರ್ಕಾರದ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು DK ಶಿವಕುಮಾರ್ ಸರ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೀನಿ. ಅವರು ಕೂಡ ಇಚ್ಛಾಶಕ್ತಿಯನ್ನು ಇಟ್ಕೊಂಡಿದ್ದಾರೆ. ಇವತ್ತಲ್ಲ ನಾಳೆ ಖಂಡಿತವಾಗ್ಲೂ ಕೂಡ ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಇಟ್ಕೊಂಡು ಕೆಲಸ ಮಾಡ್ತಾರೆ.